ನಮಸ್ಕಾರ. ಐಪಿಎಲ್ ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ ಮಠ್. ರಾಜಸ್ಥಾನ್ ಪಂದ್ಯಕ್ಕೆ ಆರ್ಸಿಬಿ ತಂಡದಲ್ಲಿ ಬದಲಾವಣೆ. ಬೆಂಗಳೂರಿಗೆ ಬಲ ತುಂಬಲಿದ್ದಾರೆ ಆ ಒಬ್ಬ ಆಟಗಾರ. ಜೈಪುರದಲ್ಲಿ ಜಯ ಗಳಿಸಲು ರಾಯಲ್ ಚಾಲೆಂಜರ್ಸ್ ಗೇಮ್ ಪ್ಲಾನ್ ಏನು? ಹೌದು, ಚುಟುಕು ಕ್ರಿಕೆಟ್ನ ಗಮ್ಮತ್ ಹಬ್ಬ ಅಂದ್ರೆ ಅದು ಐಪಿಎಲ್. ಇಂತಹ ಹೊಡಿಬಡಿ ಧಮಾಕದಲ್ಲಿ ಬೆಂಗಳೂರು ಸಖತ್ತಾಗಿ ಹವಾ ಮಾಡ್ತಿದೆ. 17 ವರ್ಷದಿಂದ ಒಂದೇ ಒಂದು ಬಾರಿ ಕಪ್ ಗೆಲ್ಲದೆ ಸಾಧ್ಯವಾಗದಿದ್ದರೂ ಆರ್ಸಿಬಿ ಕ್ರೇಜ್ಗೇನು ಕಡಿಮೆ ಇಲ್ಲ. ಎದುರಾಳಿ ಕಂಡೊಡನೆ ತನ್ನದೇ ಪರಾಕ್ರಮ ಪವರ್ ತೋರಿಸುವ ಆರ್ಸಿಬಿ ಈ ಬಾರಿ ಭಿನ್ನ ಆಟದ ಮೂಲಕ ಕಣಕ್ಕಿಳಿದಿದೆ. ತವರಿನ ಅಂಗಳದಲ್ಲಿ ಸೋತಿದ್ದು ಬಿಟ್ರೆ ಎದುರಾಳಿಗಳ ನೆಲದಲ್ಲಿ ಗೆದ್ದು ವಿಜಯ ಪತಾಕೆಯನ್ನು ಹಾರಿಸಿದೆ. ಇನ್ನು ತನ್ನ ಮುಂದಿನ ಪಂದ್ಯದಲ್ಲಿ ಪಿಂಕ್ ಬಾಯ್ಸ್ ರಾಜಸ್ಥಾನ್ ತಂಡವನ್ನ ಎದುರಿಸಲಿದೆ ಬೆಂಗಳೂರು. ಅದು ಕೂಡ ಪಿಂಕ್ ಸಿಟಿ ಜೈಪುರದಲ್ಲಿ ತನ್ನ ಆಟವನ್ನ ಆಡಲು ಸಜ್ಜಾಗಿದೆ. ಆದರೆ ಈ ಒಂದು ಪಂದ್ಯಕ್ಕೆ ಆರ್ಸಿಬಿ ತನ್ನ ತಂಡದಲ್ಲಿ ಬದಲಾವಣೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಬದಲಿ ವಿದೇಶಿ ಹೊಡಿಬಡಿ ದಾಂಡಿಗರನ್ನ ಕರೆತಂದು ಮತ್ತಷ್ಟು ಬಲಿಷ್ಠವಾಗಿ ಕಾಣಲು ಹಾತೊರೆಯುತ್ತಿದೆ ಬೆಂಗಳೂರು. ಹಾಗಾದ್ರೆ ಯಾರವರು ಆಟಗಾರ ಅಂದ್ರ ಇಲ್ಲಿದೆ ನೋಡಿ. ಆರ್ಸಿಬಿ ತಾನು ಆಡಿದ 5 ಪಂದ್ಯಗಳಲ್ಲಿ 3ರಲ್ಲಿ ಗೆದ್ದು 2ರಲ್ಲಿ ಸೋತಿದೆ. ಕಳೆದ 4 ಪಂದ್ಯಗಳಿಂದ ಆರ್ಸಿಬಿ ತಮ್ಮ ತಂಡದಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. ಹಾಗಾಗಿ ರಾಜಸ್ಥಾನ್ ಪಂದ್ಯದ ವಿರುದ್ಧ ಒಂದು ಬದಲಾವಣೆಯನ್ನ ಮಾಡುವ ಮೂಲಕ ತೀರ್ಮಾನಕ್ಕೆ ಬಂದಿದೆ ಬೆಂಗಳೂರು. ಕಳೆದ 5 ಪಂದ್ಯಗಳಲ್ಲಿ ಆರ್ಸಿಬಿ ಆಟಗಾರರ ಬಲಾಬಲ ನೋಡಿದ್ರೆ ಉತ್ತಮವಾಗಿಯೇ ಇದೆ. ಅದರಲ್ಲೂ ವಿದೇಶಿ ಕೋಟ ಅಂತ ಬಂದಾಗ ಸಾಲ್ಟ್, ಡೇವಿಡ್, ಜೋಶ್ ಹಜಲ್ವುಡ್ ತಮ್ಮ ಬಲವನ್ನ ತೋರಿಸಿದ್ದಾರೆ. ಆದರೆ ಲಿಯಾಮ್ ಲಿವಿಂಗ್ಸ್ಟನ್ ಮಾತ್ರ ತಮ್ಮ ಕಳಪೆ ಆಟವನ್ನ ಮುಂದುವರಿಸಿದ್ದಾರೆ. ತಮ್ಮ ಸಾಮರ್ಥ್ಯಕ್ಕೆ ತಕ್ಕ ಆಟವನ್ನ ಆಡುತ್ತಿಲ್ಲ. ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳುತ್ತಿಲ್ಲ. ಹಾಗಾಗಿ ಲಿವಿಂಗ್ಸ್ಟನ್ ಅವರನ್ನ ಹೊರಗಿಟ್ಟು ರೋಮೆರಿಯೋ ಶೆಪರ್ಡ್ ಅಥವಾ ಜಕಾಬ್ ಬೆಥೆಲ್ ಅವರನ್ನ ಕಣಕ್ಕಿಳಿಸಬಹುದು. ಇಲ್ಲಿ ರೋಮೆರಿಯೋ ಶೆಪರ್ಡ್ ಬಿಗ್ ಹಿಟ್ಟರ್, ಹಾಗೆ ವೇಗದ ಬೌಲರ್. ಹೀಗಾಗಿ ಮಧ್ಯಮ ಕ್ರಮಾಂಕದಲ್ಲಿ ರೋಮೆರಿಯೋ ಅವರನ್ನ ಕಣಕ್ಕಿಳಿಸಿದ್ರೆ ರನ್ ಗತಿಯನ್ನ ಹೆಚ್ಚಿಸಬಹುದು. ಹಾಗೆ ಮಿಡಲ್ ಓವರ್ಗಳಲ್ಲಿ ವೇಗದ ಬೌಲರ್ ಆಗಿಯೂ ಬಳಸಿಕೊಳ್ಳಬಹುದು. ಹೀಗಾಗಿ ಲಿಯಾಮ್ ಬದಲಿಗೆ ರೋಮೆರಿಯೋ ಶೆಪರ್ಡ್ ಕಣಕ್ಕಿಳಿಯುವ ಸಾಧ್ಯತೆ ದಟ್ಟವಾಗಿದೆ. ಒಂದು ವೇಳೆ ಈ ಇಬ್ಬರ ಆಟಗಾರರ ಪೈಕಿ ಒಬ್ಬರು ತಂಡಕ್ಕೆ ಬಂದರೆ ತಂಡದ ಸ್ಟ್ರೆಂತ್ ಮತ್ತಷ್ಟು ಹೆಚ್ಚಲಿದೆ. ಅದರಲ್ಲೂ ಇವರಿಬ್ಬರು ರನ್ ಚೆಚ್ಚುವುದರಲ್ಲಿ ನಿಸ್ಸೀಮರು. ಕ್ರೀಡಾಂಗಣದ ಮೂಲೆ ಮೂಲೆಗೂ ಚೆಂಡನ್ನ ಸಿಕ್ಸರ್ ಗಟ್ಟಬಲ್ಲ ಪವರ್ ಹೊಂದಿದ್ದಾರೆ. ಹಾಗಾಗಿ ಇವರನ್ನ ಕರೆತರಬೇಕು ಎಂಬುದು ಮ್ಯಾನೇಜ್ಮೆಂಟ್ ಪ್ಲಾನ್ ಆಗಿದೆ. ಮತ್ತು ತಂಡದ ಬದಲಾವಣೆಗೆ ಫ್ಯಾನ್ಸ್ ಕಡೆಯಿಂದಲೂ ಒತ್ತಡ ಬರುತ್ತಿದೆ. ಹಾಗಾಗಿ ರಾಜಸ್ಥಾನ್ ಪಂದ್ಯದ ವಿರುದ್ಧ ಬದಲಾವಣೆ ಮಾಡುವುದು ಖಚಿತ ಎಂದು ಹೇಳಲಾಗುತ್ತಿದೆ. ಆದರೆ ಕೊನೆಗೆ ಆರ್ಸಿಬಿ ತನ್ನ ಪ್ಲೇಯಿಂಗ್ 11 ನಲ್ಲಿ ಯಾರನ್ನ ಇನ್ ಮಾಡಿಕೊಳ್ಳುತ್ತೆ, ಯಾರನ್ನ ಔಟ್ ಮಾಡುತ್ತೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದಾಗಿತ್ತು ಐಪಿಎಲ್ ಧಮಾಕಾದ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ ಐಪಿಎಲ್ ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.